ಮಾಡಿಸ್ತಿದ್ದೀವಿ ಸಿಂಪಲಾಗಿ. ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಈ ವಾರ ಅಂತೂ ನೀಟಾಗಿ ವಿಡಿಯೋನ ಹಾಕೋಕೆ ಆಗಿಲ್ಲ ನನ್ನ ಕೈಲಿ. ಹಾಗಾಗಿ ಇವತ್ತಿಂದ ಮತ್ತೆ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ಬೇಕಂಥೇಳಿ ಕಂಟಿನ್ಯೂ ಆಗಿ ಮಾಡಬೇಕು ವಿಡಿಯೋ ಅಂದ್ಕೊಂಡಿನಿ. ನೋಡೋಣ ಏನೇನು ಆಕೈತಿ. ನಮ್ಮ ನವೇನು ಕುತ್ಕೊಂಡಾಳ, ನಮ್ಮ ನಮಿತಾ ಮನೆ ಎಲ್ಲ ಒರೆಸ್ಕೊಟ್ಲು. ಇವಾಗ ನಾನು ತಲೆ ಸ್ನಾನ ಮಾಡ್ಕೊಂಬಂದೆ. ತಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಬೇಕು, ದೀಪ ಹಚ್ಬೇಕು ದೇವರಿಗೆ. ದೇವ್ರ ಬಾಗಿಲ ಓಪನ್ ಮಾಡಿ ಇಟ್ಟೀನಿ. ಎಲ್ಲ ಹೂವು ಅವನ್ನೆಲ್ಲ ತೆಗೆದು ದೀಪ ಹಚ್ಚಿ ಪೂಜೆ ಮಾಡಬೇಕು. ಫ್ರೆಂಡ್ಸ್ ಬರ್ರಿ, ಇವತ್ತಿನ ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ. ಹೇಗಿರುತ್ತೆ ಅಂತ ನೋಡೋಣ ಇವತ್ತಿನ ವ್ಲಾಗು. ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆಮೇಲೆ ಬೆಳಿಗ್ಗೆ ಪೊಂಗಲ್ ಮಾಡಿದ್ದೆ ನಾಷ್ಟಕ್ಕೆ. ಯಾಕಂದ್ರೆ ಮನೆಗೆ ಟೊಮೆಟೊ ಇದ್ದಿದ್ದಿಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಬೇಗ ತರಲೇ ಇಲ್ಲ. ನಮ್ಮದು ಕಾರು ಕೆಟ್ಟೈತೆ ಅಂತ ಹೇಳಿದ್ದೆ ನೋಡ್ರಿ ಹಳೆ ವಿಡಿಯೋದೊಳಗೆ. ಅದನ್ನು ಇವತ್ತು ರಿಪೇರಿ ಮಾಡ್ಸಾಕತ್ತಿದ್ರು. ಹಾಗಾಗಿ ಅವ್ರು ಹೋಗಿ ತರೋದು ಲೇಟ್ ಆಗುತ್ತೆ ಅಂತೇಳಿ ಪೊಂಗಲ್ ಮಾಡ್ಕೊಂಡು ತಿಂದ್ವಿ. ತಿಂದಮೇಲೆ ಎಲ್ಲ ಪಾತ್ರೆ ತೊಳೆದೆ, ಅಡುಗೆ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಆಗಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಆದ್ರೂ ಧೂಳ ಜಾಸ್ತಿ. ಮೊನ್ನೆರ ಈಗ ಒಂದು 15 ದಿವಸದಿಂದ ಮಾಡಿದ್ವಿ, ಮತ್ತು ಧೂಳಾಗಿ ಅವೆಲ್ಲ ಒರೆಸ್ಕೊತೀನಿ. ಹಂಗೆ ಮತ್ತು ಯಾವಾಗಾರ ಇದಂತೂ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನಾವಂಕಾರ ಗ್ಯಾಸಿನ ಕಟ್ಟಿ ಗ್ಯಾಸ್ ಅದೆಲ್ಲ ಒಂದು ಸ್ವಲ್ಪ ಮೊನ್ನೆ ನನಗೆ ಆರ್ಡ್ರಸ್ ಬಂದಿದ್ದು ನೋಡಿರಿ, ಶೇಂಗಾ ಹೋಳ್ಗಿದು ಕರ್ಚಿಕಾಯ್ದು ಆರ್ಡ್ರಸ್ ಬಂದಾಗ ಸ್ವಲ್ಪ ಉಳ್ದೈತಿ. ಹಾಗಾಗಿ ಕರ್ಚಿಕಾಯ್ದು ಬೇರೆ, ಶೇಂಗಾ ಹೋಳಿಗೆ ಬೇರೆ ಹಿಟ್ಟು ನಾದಿಟ್ಟೀನಿ. ಸುಮ್ಮನೆ ಇಟ್ಟಿಟ್ಟು ಮತ್ತು ಕೆಟ್ಟು ಹೋಗುತ್ತಾ, ಅದಕ್ಕೆ ಮಾಡಿಬಿಟ್ರಾತು, ಮಾಡ್ಕೊಂಡು ತಿಂದ್ರಾಯ್ತು ಅಂಥೇಳಿ ಮಾಡೋಕೆ ಹಿಟ್ಟು ನಾದಿಟ್ಟೀನಿ. ಇಷ್ಟು ಕರ್ಚಿಕಾಯ್ದು ಸೂಸ್ಲೈತಿ. ಒಂದು ಎಷ್ಟಕ್ಕೆ ನೋಡಿ ಎನಿಸ್ಬೇಕು. ಇವಂಕರ ಒಂದು 10 ತಗೊಬಿಡ್ರಿ. ಶೇಂಗಾದ ಹೋಳಿಗೆ ಮಾಡ್ಬೇಕು ಅನ್ಕೊಂಡು ಹಂಗೆ ಬಿಟ್ಟೀನಿ. ಅದಕ್ಕೆ ಇವತ್ತು ಮಾಡಿದ್ರಾತು ಅಂಥೇಳಿ ತೆಗೆದಿಟ್ಟೀನಿ. ಫಸ್ಟ್ ದೀಪ ಹಚ್ತೀನಿ. ದೀಪ ಹಚ್ಚಿದಕ್ಕಿನ ಅವ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಮತ್ತು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿರಿ, ಪೂಜೆ ಆಯಿತು. ನವೇ ನೋಡ್ರಿ ಹೆಂಗೆ ಕುಂತಾಳೆ, ನೆಟ್ಟಾಗಿ ಎಬಿಸಿ ಕುಂಡ್ರಸ್ದಂಗೆಲ್ಲನ ಇದನ್ನು ಮಾಡ್ತಾ ಪೂಜೆ. ಯಾಕೋ ಬ್ಲರ್ ಬರತೈತಿ ಹಿಂದೆ. ಸಿಂಪಲ್ಲಾಗಿ ಮಾಡಿದೆ. ಹೂ ಸ್ವಲ್ಪ ಇದು ಒಂದೊಂದು 5 ಎಲ್ಲ ದೇವ್ರಿಗೆ ಒಂದೊಂದು ಫೋಟೋಕ್ಕೆ ಹೂ ಎರೆಸಿ ದೀಪ ಹಚ್ಚಿ ಉದ್ದಿನಕಡ್ಡಿ ಬೆಳಗಿ ಇದನ್ನು ಮಾಡಿ ಮುಗಿಸಿದೆ ನೋಡಿರಿ ಪೂಜೆ ಇವತ್ತಿಂದ. ಈಗ ಹೊಟ್ಟೆ ಹಸ್ತೈತಿ, ಸಾಯಂಕಾಲ ಬೇರೆ ಆಯಿತು. ಏನಾದ್ರು ತಿನ್ಬೇಕು ಒಂದು ಸ್ವಲ್ಪ. ಇದನ್ನು ಯಾಕೋ ನನ್ನ ಮೊಬೈಲ್ ಹೆಂಗೋ ಆಡಾಕತ್ತೈತಿ ಇವತ್ತು. ಹೊಟ್ಟೆಗೆ ಏನಾರು ಮಾಡಿಕೊಂಡು ಸಿಂಪಲ್ಲಾಗಿ ಸ್ವಲ್ಪ ಈಗ ಹಸುವಿನ ಪೂರ್ತಕ್ಕೆ ಏನಾರು ಮಾಡ್ಕೊಂಡು ತಿಂದು ಮತ್ತು ಆಮೇಲೆ ಏನಾದ್ರು ಅಡುಗೆ ಮಾಡ್ಕೊಂಡ್ರಿ. ಈಗ ಚಹಾ ಗಿಡಕ್ಕೆ ಹಾಲು ಗಿಡ ಹಾಕೊಂಡೀನಿ. ಏನಾದ್ರು ಮಾಡ್ಬೇಕಂದೆ. ಮತ್ತು ನಮ್ಮ ಮನೆಯವರು ಬ್ರೆಡ್ ತರ್ತೀನಿ, ಚಹಾ ಬ್ರೆಡ್ ತಿನ್ನೋಣ್ರಿ. ಆಮೇಲೆ ರಾತ್ರಿಗೆ ಅಡುಗೆನ ಮಾಡುವಂತೀವಿ ಮಕ್ಳು ಅಂತಂದ್ರೆ. ಹಾಗಾಗಿ ಹಾಲು ಕಾಸಕ್ಕೆ ಇಡಕತ್ತೀನಿ ಫಸ್ಟು. ಮೊನ್ನೆ ಹೈದ್ರಾಬಾದ್ ಹೋಗಿದ್ರಲ್ಲ, ಅವಾಗ ತಂದಾರ 1 ಲೀಟ್ರ್ ಹಾಲು, ಗಟ್ಟಿ ಹಾಲು. ಇವತ್ತು ಇದೊಂದು ಪ್ಯಾಕೆಟ್ ಆದ್ರೆ ಆಯ್ತು ನೋಡ್ರಿ. ನಮ್ಮ ಮನ್ಯಾಗ ಮಕ್ಕಳು ಹಾಲು ಕುಡಿಯೋಂಗಿಲ್ಲ, ಹಾಗಾಗಿ ಹಾಲು ಜಾಸ್ತಿ ಖರ್ಚಾಗಲ್ಲ ನಮ್ಗೆ. ನಾವು ಏನು ಪದೇ ಚಹಾ ಕಾಫಿ ಮಾಡ್ಕೊಂಡು ಕುಡಿಯೋಂಗಿಲ್ಲ. ಬೆಳಿಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್ ಅಷ್ಟೇ. ಒಂದು ಟೈಮ್ ಕಾಯಿಸ್ಬಿಟ್ರೆ ಆಯ್ತು ಬೆಳಿಗ್ಗೆ. ಹಂಗಾಗಿ ಹಾಲು ಹಂಗೆ ಉಳ್ದಾವು. ಕುಡಿದ್ರೆ ಖಾಲಿ ಆಗ್ಬಿಡ್ತಾವೆ, ಕುಡಿಯೋಂಗಿಲ್ಲ. ಅಲ್ಲ ಏನು ಮಾಡಿದ್ರೆ ಗಟ್ಟಿ ಸ್ಪೆಷಲ್ ಹಾಲು ತಂದಾರೆ ಇವು. ಆರೆಂಜ್ ಹಾಲು ಆದ್ರೆ ಬೇಗ ಖಾಲಿ ಹಾಕಿದ್ವು. ಇವಕ್ಕೆ ಜಾಸ್ತಿ ನೀರು ಹಾಕಬೇಕು ಅಂದ್ರೆ ಚಹಾ ಕರೆಕ್ಟಾಗಿ. ತೀರಾ ಮಂದಗಾಲ ಕುಡಿಯೋಂಗಾಗಲ್ಲ ಚಹಾ. ಸ್ವಲ್ಪ ಒಂದು ಹದವಾಗಿತ್ತಂದ್ರೆ ಚಹಾ ಕುಡಿಯೋಂಗೈತಿ. ಹಿಂಗೆ ಚಹಾ ಕಮ್ಮಿ ಇಟ್ಬಿಡ್ತೀನಿ. ಅವ್ರು ಬರೋದ್ರೊಳಗೆ ಚಹಾ ರೆಡಿ ಮಾಡ್ತೀನಿ. ಹೊರಗೆ ಹೋಗಿ ಪಾನಿಪುರಿ ಅಂತ ತಿನ್ಕೊಂಬರೋಣ ಬಾ, ಗಾಡಿ ಬೇರೆ ರಿಪೇರಿ ಆಯಿತು, ಅದಕ್ಕೆ ಏರ್ ಹಾಕಿಸ್ಬೇಕಂತ. ಅದಕ್ಕೆ ಪಾನಿಪುರಿ ಏನಾರು ತಿನ್ಕೊಂಬರೋಣ, ಮಕ್ಕಳಿಗೇನು ತಿನ್ಸ್ಕೊಂಬಂದಂಗೆ ಆಗುತ್ತೆ ಅಂದರು. ನಾನು ನೋಡಿದ್ರೆ ಇಲ್ಲಿ ಹೋಳ್ಗೆ ಮಾಡೋಕೆ ಕರ್ಚಿಕಾಯಿ ಮಾಡೋಕೆ ಹಿಟ್ಟು ನಾದಿಟ್ಟಿನಿ. ಅದಕ್ಕೆ ಅವ್ರಿಬ್ರನ್ನ ಕರ್ಕೊಂಡು ಹೋಗ್ರಿ. ಫಸ್ಟಿಗೆ ಚಹಾ ಬ್ರೆಡ್ ತಿಂದು ಹೋಗ್ರಿ, ಎಷ್ಟೊತ್ತಿಗಾರ ಹೋಗಿ ಬರ್ರಿ ಅಂತಂದೆ. ಅದಕ್ಕೆ ತರಕ್ಕೆ ಹೋಗ್ಯಾರ. ಈಗ ನಾವು ಉಸಿರು ಹೋದ್ರೆ ಮತ್ತೆ ಹೋಗಿ ಬಂದು ಮಾಡೋಕೆ ಬೇಸರ ಆಗ್ಬಿಡ್ತೈತಿ. ಅದಕ್ಕೆ ಇದನ್ನು ಮಾಡ್ಬೇಕು ನೋಡ್ರಿ, ನೀವು ಹೋಗಿ ಬರ್ರಿ, ನಾನು ಚಹಾ ಕಾಸ್ತೀನಿ ಅಂತಂದು ಹೇಳಿದ್ದೆ.
ನೀನು ಯಾರ ತಿಂದೀವಿ ನೀನು ತಂದಿದ್ರು ಬಟ್ ನೀನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೀನು ಪಾನಿಪುರಿ ಮತ್ತು ಸಮೋಸ ತೊಗೊಂಬಂದಿದ್ರು. ಹಂಗಾಗಿ ಈಗ ಬ್ರೆಡ್ ಅಷ್ಟೇ ತೊಗೊಂಬರ ಅಂತ ಹೇಳಿದೆ. ನೀರು ತುಂಬ್ಕೊಂಬರ್ತೀನಿ. ನಾವ್ಯಾಗ ಹೊಟ್ಟೆ ಹಸ್ತೈತೆ ಏನು ಗೊತ್ತಿಲ್ಲ, ಅದಕ್ಕೆ ಪೊಂಗಲ್ಲು ಅದು ಬೇಗ ಹೊಟ್ಟೆ ಸಿಗ್ತೈತಿ. ಪೊಂಗಲ್ಗೆ ಬಂದೇ ಇದೆ. ಪೊಂಗಲ್ ಅವಾಗ ತಿಂದಾಗ ಹೊಟ್ಟೆ ತುಂಬತೈತಿ, ಬಟ್ ಆಮೇಲೆ ಬೇಗ ಹೊಟ್ಟೆ ಸಿಗ್ತೈತಿ. ಅದ ನಾವು ಪಲಾವು ಉಪ್ಪಿಟ್ಟು ಇಂಥದ್ದು ಅನ್ನ ಸಾಂಬಾರು ಉಂಡ್ರೆ ಅನ್ನ ಸಾಂಬಾರನು ಲಘು ಹೊಟ್ಟೆ ಸಿಗ್ತೈತಿ ನೋಡ್ರಿ. ಒಂದೂವರೆ ನೀರು ಒಂದೂವರೆ ಹಾಲು ಹಾಕ್ತೀನಿ, ಅಂದ್ರೆ 3 ಕಪ್. ಇದ್ರಲ್ಲೇ 3 ಕಪ್ ಆಗುತ್ತೆ. ಒಂದೂವರೆ ಹಾಲು ಒಂದೂವರೆ ನೀರು ಹಾಕಿದ್ರೆ. ಇವತ್ತೊಂಚೂರು ಜಾಸ್ತಿನೇ ಇಡ್ಬೇಕು ನಾನು, ಯಾಕಂದ್ರೆ ಬ್ರೆಡ್ನಾಗ ತಿಂತೀವಲ್ಲ, ಚಹಾ ಬ್ರೆಡ್ ಎತ್ಕೊಂಡು ತಿಂದ್ವಿ ಅಂದ್ರೆ ಚಹಾ ಉಳಿಯೋದೇ ಇರುತ್ತೆ ಬೇಕು ಲಾಸ್ಟಿಗೆ. ಒಂಚೂರು ಜಾಸ್ತಿ ಇರ್ತೀನಿ. ಆಮೇಲೆ ಫ್ರೆಂಡ್ಸು, ನಾನು ಮೊನ್ನೆ ವಿಡಿಯೋ ಹಾಕಿದ್ದು ನೋಡ್ರಿ, ಅದ್ರದ್ದು ಕಮೆಂಟ್ ಬಾಕ್ಸ್ ಆಫ್ ಆಗಿಬಿಟ್ಟೈತಿ. ಅದಕ್ಕೆ ನಾನಂತೂ ಆಫ್ ಮಾಡಿಲ್ಲ, ಯೂಟ್ಯೂಬ್ನವ್ರ ಕಮೆಂಟ್ ಬಾಕ್ಸ್ ಆಫ್ ಮಾಡ್ಯಾರ. ಯಾಕಂದ್ರೆ ನಮ್ಮ ತಂಗಿ ಮಕ್ಳದ್ದು ಜಾಸ್ತಿ ತೋರಿಸಿನಲ್ಲ, ಹಂಗಾಗಿ ಮಕ್ಳದ್ದು ವಿಡಿಯೋ ಜಾಸ್ತಿ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಆಫ್ ಮಾಡ್ತಾರೆ. ಹಂಗಾಗಿ ಹೋಗ್ಲಿ ಬಿಡು, ನಾನು ಮಾಡಕ್ಕೆ ಹೋಗಲಿಲ್ಲ. ನಾನು ಮತ್ತೆ ಆನ್ ಮಾಡಬೇಕು, ಮತ್ತು ಅವ್ರು ಆಫ್ ಮಾಡ್ತಾರೆ. ಅದಕ್ಕೆ ಆನ್ ಮಾಡಕ್ಕೆ ಹೋಗಲಿಲ್ಲ ನಾನು, ಅವರೇ ಆಫ್ ಮಾಡ್ರೆ. 2 ದಿನ ನಿಮ್ಮ ಕಮೆಂಟ್ಸ್ ನೋಡೇ ಇಲ್ಲ. ನನಗೂ ಒಂಥರ ನಿಮ್ಮನ್ನೆಲ್ಲರನ್ನೂ ಮಿಸ್ ಮಾಡ್ಕೊಂಡಂಗೆ ಅನಿಸುತ್ತೆ. ನೀವು ಒಂದೊಂದು ಕಮೆಂಟ್ ಹಾಕ್ತಿರಲ್ಲ, ಅದೇನೋ ನಿಮ್ಮ ಸಂಬಂಧ ಬೆಳೆದಂಗೆ ಆಗಿಬಿಟ್ಟಿರ್ತೈತಿ. ನಿಮ್ಮ ಕಮೆಂಟ್ ಓದಿಲ್ಲ ನನಗೂ ಸಮಾಧಾನ ಆಗಲ್ಲ. ಈ 2 ದಿನದಿಂದ ನಿಮ್ಮ ಕಮೆಂಟ ಓದಿಲ್ಲ. ಆಮೇಲೆ ವಿಡಿಯೋನು ಕೂಡ ನೀಟಾಗಿ ಹಾಕೇ ಇಲ್ಲ ನಾನು. ಒಂದಿನ ಹಾಕಿದ್ರು ಒಂದಿನ ಹಾಕ್ತಾ ಇಲ್ಲ. ಅದು ಒಂದೊಂದ್ಸಲ ಅನಿಸ್ಬಿಡ್ತೈತಿ, ದಿನಾಲು ಇದನ್ನ ಮಾಡಬೇಕಲ್ಲ, ದಿನಾಲು ಇದನ್ನ ತೋರಿಸ್ಬೇಕಲ್ಲ ಅಂತ ಬೇಜಾರಾಕೈತಿ. ಆದ್ರೂ ಏನು ಮಾಡೋಕ್ಕಾಗಲ್ಲ, ನಮ್ಮದು ಲೈಫ್ ಹೆಂಗೈತೆ ಅದನ್ನು ತೋರಿಸ್ಬೇಕಾಗತ್ತೆ ನೋಡ್ರಿ, ಬೇರೆ ಏನು ತೋರ್ಸೋಕ್ಕಾಗಂಗಿಲ್ಲ. ಆಮೇಲೆ ನನಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ನಮ್ಮ ತಂಗಿಗೂ ಹುಷಾರಿಲ್ಲ ಅಂತ ಬಂದಿದ್ಲು. ಅವ್ರು ಬಂದಾಗ ಒಂಚೂರು ಮಾಡ್ಕೊಂಡಿದ್ದೆ. ಹಂಗೆ ಒಂದೊಂದು ದಿನ ಒಂದೊಂದು ಸ್ವಲ್ಪ ಮಾಡ್ಕೊತೀನಿ, ಒಂದೊಂದು ಸ್ವಲ್ಪ ಮಾಡ್ಕೊಳೋದೇ ಇಲ್ಲ ವಿಡಿಯೋ. ಮೂಡ್ ಹೆಂಗೆ ಬರ್ತೈತಿ ಹಂಗೆ. ಮನೆಯಾಗೆಲ್ಲ ಚಂದಾಗ ನಾನು ಆರೋಗ್ಯವಾಗಿ ಚೆಂದಾಗಿದ್ನಿ ಅಂದ್ರೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ಕೊಂಡಿರ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಬೇರೆ ಊರಿಗೆ ಹೋಗಿದ್ರಲ್ಲ, ಅವ್ರು ಹೋದಾಗ ನಾವು ವಿಡಿಯೋ ಹಾಕಂಗಿಲ್ಲ. ಯಾಕಂದ್ರೆ ಯಾಕೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಶೇರ್ ಮಾಡ್ಕೊಳೋದು ಅಷ್ಟು ಒಳ್ಳೇದಲ್ಲ. ಅವ್ರು ಹೋಗಿ ಬಂದ ಮೇಲೆ ನಾನು ವಿಡಿಯೋ ಶೇರ್ ಮಾಡ್ಕೊಳೋದು. ಅದನ್ನು ಅವ್ರು ಹೋದಾಗಂತೂ ವಿಡಿಯೋ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಹಾಲು ಹಾಕ್ತೀನಿ ಚಾಕ್ಕೆ. ಟೈಮು ಹೆಂಗಿರುತ್ತೆ ಏನು ಹೇಳೋಕ್ಕಾಗಲ್ಲ ನೋಡ್ರಿ. ಹಂಗಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಲೈಫ್ ಸ್ಟೈಲು, ನಮ್ಮ ಜೀವನನ ಶೇರ್ ಮಾಡ್ಕೊಳಕತ್ತೀವಿ ಅಂದಮೇಲೆ ಅದನ್ನು ಸ್ವಲ್ಪ ಪ್ರೈವೇಟಲ್ಲಿ ಇರಬೇಕಾಗುತ್ತೆ. ಎಲ್ಲನೂ ಪಬ್ಲಿಕ್ ಮಾಡೋಕ್ಕಾಗಿಲ್ಲ. ಪಬ್ಲಿಕ್ ಮಾಡಿದ್ರೂ ಅದು ಮುಗಿದು ಪಾಸ್ಟಲ್ಲಿ ಇದ್ದಿದ್ದನ್ನು ಪ್ರೆಸೆಂಟಲ್ಲಿ ತೋರಿಸ್ಬೇಕಾಗತ್ತೆ ನಿಮ್ಗೆ ಅಷ್ಟೇ. 2 ದಿನ ಹಿಂದಿನ ವಿಡಿಯೋ ಇವತ್ತು ಹಾಕಿದ್ರೆ ಅದು ಒಂದು ರೀತಿ ಬೇರೆ. ಈಗ ನಮ್ಮ ಮನೆಯವ್ರ ಊರಿಗೆ ಇವತ್ತು ಹೋಗ್ಯಾರಂದ್ರೆ ಇವತ್ತೇ ನಮ್ಮ ಮನೆಯವರು ಊರಿಗೆ ಹೋಗ್ಯಾರ ಅಂತ ಹಾಕಿದ್ರೆ ಅದು ನಮ್ಮ ಸೇಫ್ಟಿ ಇರೋಂಗಿಲ್ಲ. ಅದಕ್ಕೆ ಇವಾಗ ನಮ್ಮ ಮನೆಯವ್ರು ಇವತ್ತು ಊರಿಗೆ ಹೋಗ್ಯಾರ, ನಾ ಇನ್ನು 2 ದಿನ ಬಿಟ್ಟು ನಮ್ಮ ಮನೆಯವ್ರು ಊರಿಗೆ ಹೋಗ್ಯಾರ ಅಂತಂದ್ರೆ ಅಷ್ಟರೊಳಗೆ ನಮ್ಮ ಮನೆಯವ್ರು ಆಲ್ರೆಡಿ ಬಂದುಬಿಟ್ಟಿರ್ತಾರೆ. ಅದು ಒಂಥರ ಸೇಫ್ಟಿ ಇರುತ್ತೆ. ಅದಕ್ಕೆ ನೀವು ಕೂಡ ಯಾರಾದರೂ ವಿಡಿಯೋ ಮಾಡ್ತಾಯಿದ್ರೆ ಜಾಸ್ತಿ ಈ ಥರದ ವಿಡಿಯೋಗಳನ್ನ ಪಬ್ಲಿಕ್ಕಲ್ಲಿ ಲೇಟಾಗಿ ಹಾಕ್ರಿ, ಬೇಗ ಹಾಕ್ಬೇಡ್ರಿ. ಎಲ್ಲರೂ ಹಂಗೆ ಮಾಡ್ತಾರೆ ಆಲ್ಮೋಸ್ಟ್. ಓಕೆ ಫ್ರೆಂಡ್ಸ್, ಚಹಾ ಕುದಿಯೋಕೆ ಇಟ್ಟಿನಿ. ನಮ್ಮ ಮನೆಯವ್ರು ಬ್ರೆಡ್ ತೊಗೊಂಬರಲಿ, ಚಹಾ ಬ್ರೆಡ್ ತಿಂತೀವಿ. ಇನ್ನೇನಪ್ಪ, ಅವಾಗಿನ ಥರ ಜಾಸ್ತಿ ಈಗ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ವಿಡಿಯೋದ ಮುಂದೆ. ಅವಾಗೆಲ್ಲ ಮಾತಾಡ್ಕೊತಾನೆ ವಿಡಿಯೋ ಮಾಡ್ಕೊತಿದ್ದೆ. ನೋಡೋಣ ಹೆಂಗೆ ಆಕತಿ. ಹಿಟ್ಟು ಫ್ರಿಜ್ನಾಗ ತೆಗೆದಿಡ್ತೀನಿ, ಯಾಕಂದ್ರೆ ಹುಳ ಹಾಕ್ಬಿಡ್ತಾವೆ ಹೊರಗೆ ಇಟ್ರೆ. ಅದಕ್ಕೆ ಈಗ ಚಹಾ ಬ್ರೆಡ್ ತಿಂದು ಹೋಳ್ಗೆ ಮಾಡ್ತೀನಿ. ಸ್ವಲ್ಪ ಅಕ್ಕವೇನು ಭಾಳ ಆಗಂಗಿಲ್ಲ. ಅದೇ ನಾವೇ ಹೊಟ್ಟಸ್ತೈತಿ. ಫ್ರೆಂಡ್ಸ್ ನೋಡ್ರಿ, ಬರೀ ಬ್ರೆಡ್ ತೊಗೊಂಬ ಅಂದ್ರೆ ವೆಜ್ ಪಾಸ್ ತೊಗೊಂಬಂದಾರ, ತಿನ್ನಾಕತ್ತಾರ ಎಲ್ಲರೂ. ನಾವ್ಯಾಗೂ ತಿನ್ಸಾಕತ್ತೀನಿ. ಚಹಾ ನೋಡ್ರಿ ಇಲ್ಲಿಟ್ಟಿನಿ, ಚಹಾ ಸೋಸ್ಕೊಂಬಂದೀವಿ. ಒಂದೊಂದು ವೆಜ್ ಪಾಪ್ಸ್ ತೊಗೊಂಬಂದಾರ.
ನಾವೇ ಎದ್ದು ಕುಂದ್ರೆ ಬರ್ರಿ ಎಲ್ಲರೂ ವೆಜ್ ಪಾಪ್ಸ್ ತಿನ್ನಣ್ರಿ. ಚೆಂದಾಗಿ ತೋರಿಸೇ ಇಲ್ಲ. ಭಾಳ ಕ್ರಿಸ್ಪಿ ಆಗೈತಿ ಮ್ಯಾಗಂತ್ರ, ಒಳಗೆ ಸಾಫ್ಟ್ ಐತಿ, ಮ್ಯಾಲೆ ಕ್ರಿಸ್ಪಿ. ಬರೇ ಸಂಡೇನ ಬರಕತ್ತಾವ ಹಬ್ಬ. ನಾವು ತಿನ್ನೋದ ಸಂಡೇ 15 ದಿವ್ಸಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ. ಅದು ಈ ಸಲ ಬರೇ ಸಂಡೇನ. ಸಂಕ್ರಾಂತಿ ಹಬ್ಬ, ಈಗ ರಥ ಸಪ್ತಮಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಚಹಾ ಕುಡಿದ್ವಿ. ಚಹಾ ಕುಡಿದ ತಕ್ಷಣ ಬಂದೆ. ಹಿಟ್ಟು ಅಂಕರ್ ಚೆನ್ನಾಗಿ ನೆನೆದಿತ್ತು, ಹಾಗಾಗಿ ಮಾಡಿಟ್ಬಿಟ್ರಾಯ್ತು. ಹಿಟ್ಟನ್ನು ನಾದಿದ್ದೆ. ಇನ್ನು ಹಂಗೆ ಬಿಟ್ಕೊತ ಹೋದ್ರೆ ಹಂಗೆ ಕುಂತು ಬಿಡುತ್ತಾ, ಮತ್ತು ಭಾಳ ದಿವಸ ಆದ್ರೆ ಚೆನ್ನಾಗಿರಲ್ಲ ನೋಡ್ರಿ. ಹಾಗಾಗಿ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಫಸ್ಟು ಶೇಂಗಾ ಹೋಳಿಗೆ ಮಾಡಕತ್ತೀನಿ. ಶೇಂಗಾ ಹೋಳಿಗೆ ಆದಮೇಲೆ ಕರ್ಚಿಕಾಯಿ ಮಾಡಿಕೊಂಡೆ. ನಿಂತ್ಕೊಂಡು ಮಾಡ್ತೀವಲ್ಲ, ಕಾಲು ನೋವು ಸೊಂಟ ನೋವು ಬಂದುಬಿಡುತ್ತೆ. ಇನ್ನೇನು ಸ್ವಲ್ಪ ಐತಿ ಕೆಳಗಡೆ ಕೂತ್ಕೊಳ್ಳೋದು ಹೇಳೋದು ಏನಂತ ಹೇಳ್ಬಿಟ್ಟು ಹಂಗೆ ನಿಂತ್ಕೊಂಡೆ ಮಾಡಕತ್ತೀನಿ. ಶೇಂಗಾ ಹೋಳಿಗೆ ಅಂತ ನಾವು ಒಬ್ಬಾಕಿನ ಮಾಡಿದೆ. ಇನ್ನು ಕರ್ಚಿಕಾಯಿ ಎಲೆನ ಲಟ್ಟಿಸಿ ಸೂಸ್ಲ ತುಂಬಿ ನಾನು ಕೊಟ್ಟೆ. ನಮ್ಮ ಮನೆಯವ್ರು ಕರೆದ್ರು. ಹಿಂಗೆ ಮಾಡಿದೆ ನೋಡ್ರಿ. ಹೋಳಿಗೆ ಮತ್ತು ಕರ್ಚಿಕಾಯಿ ಸ್ವಲ್ಪ ಇತ್ತು, ಅದೇನು ಭಾಳ ಇದ್ದಿದ್ದಿಲ್ಲ, ಹಾಗಾಗಿ ಬೇಗ ಮಾಡ್ಕೊಂಡ್ರಾಯ್ತು ಅಂಥೇಳಿ. ತುಂಬ ಜನ ನಾನು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಕೆಲವೊಂದಿಷ್ಟು ಆರ್ಡ್ರಸ್ ಬಂದು ಮಾಡಿನೂ ಕೊಟ್ಟೆ. ಬಟ್ ಇತ್ತೀಚೆಗೆ ಯಾವುದೇ ಆರ್ಡ್ರಸ್ ಬಂದಿಲ್ಲ. ಕೇಳಿದರು, ತುಂಬ ಜನ ಕೇಳಿದಾರೆ. ಎಲ್ಲ ಲಿಸ್ಟ್ ಕಳಿಸ್ರಿ, ಅದರದ್ದು ರೇಟಿಂದು ಏನೇನು ಮಾಡ್ತೀರಿ ಅದೆಲ್ಲ ಲಿಸ್ಟ್ ಕಳಿಸ್ರಿ, ನಾನು ನಿಮ್ಗೆ ಹೇಳ್ತೀನಿ ಅಂತಂದ್ರು. ಒಂದು 3 ಜನ ಅವರಿಗೆ ಅದನ್ನೆಲ್ಲ ಕಳಿಸಿದ ಮೇಲೆ ವಾಪಸ್ ಏನೂ ರಿಪ್ಲೈ ಬರಲಿಲ್ಲ. ಅವ್ರು ಒಬ್ಬರಿಗೆ ಕೇಳಿದೆ ಏನಾಯಿತು ಅಂತಂದು. ನಮಗೆ ಬೇಕಾದಾಗ ನಾವು ಆರ್ಡ್ರ್ ಮಾಡ್ಕೊತೀವಿ, ಇವಾಗ ಸದ್ಯಕ್ಕೆ ಬೇಡ ಅಂತಂದರು. ಇವಾಗ ಸದ್ಯಕ್ಕೆ ಬೇಡ ಅಂದರೆ ಮತ್ತು ಅದ್ರದ್ದು ರೇಟು ಅದು ಎಲ್ಲ ಯಾಕೆ ವಿಚಾರಿಸಿದ್ರೋ ಗೊತ್ತಿಲ್ಲ. ಹಿಂಗೆ ಕೆಲವೊಬ್ಬರು ಜನ ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲದಕ್ಕೂ ಹಂಗೆ ರೇಟ್ ಕೇಳ್ತಾರೆ. ಕೇಳಿ, ಬೇಡ ಅನ್ನೋಂಗಿಲ್ಲ. ರೇಟ್ ಕೇಳಿ ಅವ್ರಿಗೆ ಅನುಕೂಲ ಆದಾಗ ಮಾಡಿಸ್ಕೋಬೋದು. ಬಟ್ ಯಾವಾಗ ಅವ್ರಿಗೆ ಬೇಕಾಗಿರುತ್ತೆ ನೋಡಿರಿ, ಆವಾಗ ಕೇಳಿಬಿಟ್ಟು ಒಂದು ಆರ್ಡ್ರ್ ಕೊಟ್ಟರೆ ಅದು ಒಂದು ರೀತಿ ಬೇರೆ ಇರುತ್ತೆ. ಬೇಡದೇ ಇರೋ ಟೈಮಲ್ಲಿ ಕೇಳಿಬಿಟ್ಟು ನಮಗೂ ಏನೋ ಒಂದು ಆರ್ಡ್ರ್ ಬಂತಲ್ಲ ಅನ್ನೋ ಒಂದು ಖುಷಿ ಇರುತ್ತೆ. ಬಟ್ ಆಮೇಲೆ ನಮ್ಗೆ ಇವಾಗ ಬೇಡ, ನೆಕ್ಸ್ಟ್ ನಾವು ಬೇಕಂದಾಗ ಹೇಳ್ತೀವಿ ಅಂತಂದು ಹೇಳ್ತಾರೆ ಕೆಲವೊಬ್ಬರು. ಇನ್ನು ಕೆಲವೊಬ್ಬರು ರೇಟ್ ಕೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಇನ್ನು ಕೆಲವೊಬ್ಬರು ಏನಪ್ಪ ಅಂತಂದರೆ, ಇದು ಕೇಳಿದ್ರು ಮೊನ್ನೆ ರೀಸೆಂಟಾಗಿ ಮೈಸೂರವರು ಕರ್ಚಿಕಾಯಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಬಟ್ ಏನಪ್ಪ ಅಂದರೆ ಇಲ್ಲೇ ಬೆಂಗಳೂರಾಗ ಕಳಿಸಿದ್ರೆ ಅವೆಲ್ಲ ಮುರಿದ್ಬಿಟ್ಟಿದ್ವು. ಪೋಸ್ಟಿಗೆ ಕಳಿಸಿದ್ರೆ ನಾನು ಇದ್ದದ್ದು ಹೇಳ್ಬಿಟ್ಟೆ. ಯಾಕಂದ್ರೆ ಮತ್ತು ನಾವು ಮಾಡಿ ಕೊಟ್ಟು ಕಳಿಸ್ಬೇಕು. ಅಲ್ಲಿ ಹೋದ್ಮೇಲೆ ಅವು ತಲುಪಿದ ಮೇಲೆ ಮುರಿದ ಮೇಲೆ ಅವ್ರಿಗೆ ಬೇಜಾರು, ನಮಗೂ ಬೇಜಾರು. ಹಾಗಾಗಿ ಹಿಂಗೆ ನೋಡಿರಿ, ಪೋಸ್ಟಿಗೆ ಕರ್ಚಿಕಾಯಿ ಕಳಿಸಿದ್ರೆ ಎಲ್ಲ ಪುಡಿ ಆಗಿಬಿಡ್ತಾವು, ಹೆಂಗೆ ಮಾಡೋದು ಅಂತ ಕೇಳಿದೆ. ಹೌದಾ ಅಂತ ಹೇಳಿದರು. ಮತ್ತು ನಿಮ್ಮ ಮನೆಯಲ್ಲಿ ಬರುತ್ತಾ ಏನು ಅಂತ ಕೇಳಿದರು. ಯಾರಾದರೂ ಇದ್ದರೆ ಅವ್ರಿಗೆ ಹೇಳ್ತೀನಿ ಇರ್ರಿ, ನಾನು ಫೋನ್ ಮಾಡ್ತೀನಿ ನಿಮಗೆ ಅಂಥೇಳಿ ವಿಚಾರಿಸಿದ್ರು. ಹಿಂಗೆ ಫುಡ್ ಬಿಸ್ನೆಸ್ದು ಏನಪ್ಪ ಅಂದರೆ, ಫುಡ್ ಬಿಸ್ನೆಸ್ ಯಾರು ಕೊಡ್ತಾರೆ ನೋಡಿರಿ, ಅವಾಗ ಮಾತ್ರ ನಮಗೆ ಬಿಸ್ನೆಸ್ ಡೈಲಿ ಬರುತ್ತೆ ಅಂತ ಹೇಳೋಕ್ಕಾಗಿಲ್ಲ. ನಾನು ಡೈಲಿ ವಿಡಿಯೋದಲ್ಲಿ ಹೇಳ್ಕೊಬೋದು, ಹೇಳಬೇಕು. ಬಟ್ ನನಗೆ ಒಂದೊಂದು ಸಲ ನೆನಪಾಗಂಗಿಲ್ಲ ಫುಡ್ ಬಿಸ್ನೆಸ್ದು. ಈಗ ಸದ್ಯಕ್ಕೆ ನೋಡೋಣ ಫ್ರೆಂಡ್ಸ್. ಇವಾಗ ಒಂದಿಷ್ಟು ದಿನ ಏನಾದರೂ ಯಾರಿಗಾದ್ರೂ ಬೇಕಾದ್ರೆ ಮಾಡಿಕೊಡ್ತೀನಿ. ಅದೇ ಟೀಚರ್ ಪೋಸ್ಟು ಕರೀತಾರ ಅಂತಂದು ಹೇಳಕತ್ತಾರೆ. ಈಗ ಸದ್ಯಕ್ಕೆ ಜನವರಿಯಲ್ಲಿ ಕರೀತಾರ ಅಂತಂದರು. ಆಲ್ರೆಡಿ ಜನವರಿ 26 ಬಂತು. ಇವತ್ತು ಡೇಟು. ಅದಕ್ಕೆ ಇನ್ನು ಯಾವಾಗ ಕರೀತಾರ ಗೊತ್ತಿಲ್ಲ. ಕರೆದ್ರು ಅಂದರೆ ಒಂದು ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು, ಅಂದ್ರೆ ಏನಾದರೂ ಮಾಡೋಕ್ಕಾಗುತ್ತೆ ನೋಡಿರಿ. ಇಷ್ಟು ಹಾಕೊಂಡಾಗ ಕರ್ಚಿಕಾಯಿ ಆದವು. ಎಷ್ಟಾಗ್ಯಾವ ಹೆಣ್ಸಕ್ಕೆ ಹೋಗಿಲ್ಲ ನಾನು. ಒಂದು 7 ಹೋಳಿಗೆ ಆದವು, ಶೇಂಗಾ ಹೋಳಿಗೆ ಎಷ್ಟಾಗ್ಯಾವು. ಈಗ ಇವನ್ನೆಲ್ಲ ಎತ್ತಿಕ್ತೀನಿ. ಎತ್ತಿಕ್ಕಿ
ಅಡುಗೆ ಮಾಡ್ತೀನಿ. ಊಟಕ್ಕೆ ಏನಾರು ಮಾಡ್ತೀನಿ, ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದ್ರೆ ಆಯ್ತು. ಈಗ ಟೈಮ್ನ ಆತು, ಇಷ್ಟಾಗ್ಯಾವ ನೋಡ್ರಿ, ಹಿಂಗಾಗ್ಯಾವ ನೋಡ್ರಿ. ಈಗ ನಾನು ರಾತ್ರಿ ಊಟಕ್ಕೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಂಡ್ರಾತಂತ ಅಂದ್ಕೊಂಡೆ. ಬರೀ ಅನ್ನದ ಇದು ಟೊಮೆಟೊ ಬಾತ್ ಥರ ಮಾಡ್ಕೊಂಡ್ರಾತ ಅಂದ್ಕೊಂಡೆ. ಮತ್ತು ತರಕಾರಿ ಇತ್ತು ಮನ್ಯಾಗ, ತರಕಾರಿ ಕಲಿ ಹಾಕಿ ಸುಮ್ಮನೆ ಅದೇನು ಒಂದು 10 ನಿಮಿಷದಾಗ ಹೆಚ್ಕೊಂಡ್ಬಿಡ್ಬೋದು ತರಕಾರಿ ಅಂಥೇಳಿ ತರಕಾರಿ ಹೆಚ್ಚಿ ಹಾಕೀನಿ. ಈ ಸಲ ಎಲ್ಲ ದೊಡ್ಡ ದೊಡ್ಡ ಹೆಚ್ಚಿ ಹಾಕೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ. ಈ ಸಲ ದಪ್ಪಾಗಿ ದೊಡ್ಡದು ಹೆಚ್ಚಿ ಹಾಕೀನಿ. ನೋಡೋಣ ಹೆಂಗೆ ಟೇಸ್ಟ್ ಬರ್ತೈತಿ. ಟೇಸ್ಟ್ ಚೆನ್ನಾಗೈತಿ ನೋಡಿನ ಆಲ್ರೆಡಿ. ಈಗ ಇದು ಒಂದು 2 ವಿಷಲ್ ಕೂಗಿದ್ರೆ ಪಲಾವ್ ರೆಡಿ ಆಕೈತಿ ನೋಡಿರಿ. ಗ್ರೀನ್ ಪಲಾವ್, ಏನು ಮಸಾಲೆ ಐಟಮ್ ಏನು ಹಾಕಿಲ್ಲ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಏನು ಹಾಕಿಲ್ಲ. ಬರೀ ಮಸಾಲೆ ರುಬ್ಬಿ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಇದು ಚಕ್ಕೆ, ಏಲಕ್ಕಿ, ಲವಂಗ ಹಾಕಿ ರುಬ್ಬೀನಿ. ಒಂದು 5ರಿಂದ 10 ಕಾಳು ಮೆಣಸು ಹಾಕಿ ರುಬ್ಬಿ ಮಸಾಲೆ ಹಾಕಿ ಒಗ್ಗರಣೆ ಕೊಟ್ಟಿನಿ ನೋಡಿರಿ. ಒಗ್ಗರಣೆ ಕೊಟ್ಟು ಈಗ ಕುದಿಯಾಗತ್ತೈತಿ. ಮುಚ್ಚಳ ಮುಚ್ತೀನಿ. ಒಂದು 2 ಕೂಗಿತಂದ್ರೆ ಪಲಾವ್ ರೆಡಿ ಆಗುತ್ತೆ. ನಮ್ಮ ಎತ್ತರ ಎಕ್ಕಿತ್ತು ಬಂದ್ರೆ ನಗದು ಜಾಸ್ತಿ. ಫ್ರೆಂಡ್ಸ್ ನೋಡ್ರಿ, ಪಲಾವ್ ಮಾಡಿ ಪಲಾವ್ ಹಾಕಾಕತ್ತೀನಿ ಈಗ. ಉಣಿಸ್ತೀನಿ. ಹಾಕ್ಲೇನು ನಿಮಗೆ ಕಷ್ಟ? ಉಣಿಸ್ತೀನಿ. ನೀರು ಕೊಡ್ತೀನಿ. ಮುಂದಕ್ಕೆ ಬರ್ತಾವೆ. ಬಿಸಿ ಐತಿರುವ ಒಂದು ಸ್ವಲ್ಪ ಸಮಾಧಾನ. ಬಿಸಿ ಐತಿ ಭಾಳ. ನಿಮ್ಮ ಅಪ್ಪಗಾಯಿ ಕುಂದ್ರಂಗೆ ಏನು ಆಗ್ಕೊಂತಾನೆ. ನಿನಗೆ ನಿಮ್ಮ ಅಪ್ಪನ ಕೊಟ್ಟಾಗ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ? ಚಲೋ ಆಗೈತೆ ಪಲಾವು? ಹೌದಾ? ಏನು ಪುರಿ ಏನು ಕಚ್ಚಿಕಾಯ? ಪುರಿ ಚಲೋ ಆಗ್ಯಾವ. ಕರಂ ಅಂತ ಪುರಿ. ಹೊಟ್ಟೆ ಹೊಡ್ಕೊಂಡ್ಬಿಡ್ತು. ಅದು ಹೆಂಗೆ ಹೊಡ್ಕೊಂತ ನೋಡಿ ಹಾಕ್ಬೇಕಾಗಿತ್ತು. ನೀವು ಓಪನ್ ಆಗಿತ್ತಾನ? ಹಾಕಿದ ತಕ್ಷಣ ತಾನಾಗಿ ಓಪನ್ ಆಯ್ತು. ಮ್ಯಾಗಿಂದ ಓಪನ್ ಆಗಿ ಒಳ್ಳೆ ಬಿಡ್ತು. ಇಂಥದ ಹೊಟ್ಟೆ ತುಂಬತೈತಿ ಬೇಕಿಗೆ. ಅದಕ್ಕೆ ಇದನ್ನ ಮಾಡಿಬಿಟ್ಟೆ ಪಲಾವ್. ನನಗೂ ಬಿಸಿ ಬಿಸಿ ತಿನ್ಲಾರ್ದ ಭಾಳ ದಿವಸ ಆಗಿತ್ತು. 2 ವರ್ಷ ಆಗಿತ್ತಲ್ಲ. ನೀವು ತಿಂತೀರಿ? ಅಲ್ಲ 2 ವರ್ಷ. 2 ವರ್ಷ ಆಯ್ತು. 4 ವರ್ಷ ಆಗಿತ್ತು. ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ನನಗೆ. ಅದೇ ನನಗೆ ಚಿಂತೆ. ಪಲಾವ್ ಇಷ್ಟ, ಬಟ್ ಬಿಸಿ ಬಿಸಿ ಈಗ ಹಾಕ್ಕೊಂಡಿವಿ ನೋಡಿ, ಹಿಂಗೆ ತಿನ್ನೋಕೆ ಇಷ್ಟ. ಚಲೋ ಆಗೈತಲ್ಲ ಪಲಾವ್? ತಿಂದ್ರೇನ? ಮಸ್ತ್ ಆಗೈತಿ.
ಸ್ಟಾಪ್ ಮಾಡೋದು ಹಾಂ ಅಷ್ಟೇ ಆಗುತ್ತೆ ತಿನ್ನು ತಿನ್ನು ಕಾಪಿ ರೇಟ್ ಬರುತ್ತೆ ನಾವು ಏನಕ್ಕ ಇನ್ನೂ ಬಂತ ಏನು ಬರುತ್ತಾ ಕಾಫಿ ರೇಟ್ ಹಾಂ ರೀ ಚಿಕ್ಕಿ ಆಗತ್ತೆ ನೋಡಿ ಬಿಸಿ ಬಿಸಿ ಬಿಸಿಯಲ್ಲಿ ನಿನ್ನ ಹುಡುಕು ನಮಗೆ ಎಷ್ಟು ಅರ್ಜೆಂಟ್ ಐತಿ ನೋಡ್ರಿ